ಒಬ್ಬಳು ಸುಂದರ ಯುವತಿ ಬಾವಿಯಿಂದ ನೀರು ಎತ್ತುತ್ತಿದ್ಲು. ಆಗ ಒಬ್ಬ ವ್ಯಕ್ತಿ ಬಂದು ಸ್ವಲ್ಪ ಕುಡಿಯೋಕೆ ನೀರು ಕೇಳ್ತಾನೆ. ಆಕೆ ಸಂತೋಷದಿಂದ ಆ ವ್ಯಕ್ತಿಗೆ ನೀರು ಕೊಡ್ತಾಳೆ. ನೀರು ಕುಡ್ದಾತ ಆಕೆನ ಕೇಳ್ತಾನೆ, ನೀವು ನನಗೊಂದು ಮಾತು ಹೇಳ್ತೀರಾ? ಯಾಕೆ ದೇವರು ಕೂಡ ಒಂದು ಹೆಣ್ಣಿನ ಮನಸ್ಸು ಏನು ಅನ್ನೋದನ್ನು ಹೇಳೋಕ್ಕಾಗಲಿಲ್ಲ? ಆತನ ಪ್ರಶ್ನೆ ಕೇಳಿ ಆ ಯುವತಿ ಜೋರಲ್ಲಿ ಕಾಪಾಡಿ ಅಂತ ಕಿರ್ಚೋಕೆ ಶುರು ಮಾಡಿದ್ಲು. ಅದನ್ನು ಕೇಳಿದಾತ, ಯಾಕಮ್ಮ ಹೀಗೆ ಕಿರ್ಚ್ತಿದೀಯಾ ಅಂತ ಕೇಳ್ತಾನೆ. ಅದಕ್ಕಾಕೆ, ಊರವ್ರು ಬಂದು ಹೊಡೆದು ನಿಮ್ಮ ಬುದ್ಧಿನ ಸ್ವಲ್ಪ ಸರಿ ಮಾಡಲಿ ಅಂತ ಕೂಗ್ದೆ ಅಂತಾಳೆ. ಆಗ ಆ ವ್ಯಕ್ತಿ, ನಾನು ನಿನ್ನನ್ನು ಒಳ್ಳೆ ಮರ್ಯಾದೆಸ್ತೆ ಬುದ್ಧಿವಂತೆ ಅಂತ ಕೇಳಿದ್ನಮ್ಮ, ನಾನು ಆಡಿರೋ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಮ್ಮ ಅಂತಾನೆ. ಆಗ ಆ ಯುವತಿ ಎತ್ತಿದ ನೀರನ್ನೆಲ್ಲ ತನ್ನ ತಲೆ ಮೇಲೆ ಸುರ್ಕೊಂಡು ತನ್ನನ್ನು ಒದ್ದೆ ಮಾಡ್ಕೋತಾಳೆ. ಆ ಸಮಯಕ್ಕೆ ಸರಿಯಾಗಿ ಊರವರೆಲ್ಲ ಓಡ್ ಬರ್ತಾರೆ. ಏನಾಯ್ತಮ್ಮ, ಯಾಕೆ ಕೂಕ್ಕೊಂಡಿಯಾ ಅಂತಾರೆ. ಆಗ ಯುವತಿ, ನಾನು ಈ ಬಾವಿ ಒಳಗೆ ಬಿದ್ದಿದ್ದೆ, ಈ ಪುಣ್ಯಾತ್ಮ ಬಂದು ನನ್ನ ಉಳಿಸ್ಬಿಟ್ರು. ಇವರಿಲ್ಲ ಅಂದಿದ್ರೆ ಇವತ್ತು ನನ್ನ ಜೀವನೇ ಹೋಗ್ತಿತ್ತು ಅಂತಾಳೆ. ಅದಕ್ಕೆ ಊರ ಜನರೆಲ್ಲ ಆ ವ್ಯಕ್ತಿಗೆ ತುಂಬ ಗೌರವದಿಂದ ಪುರಸ್ಕಾರ ಕೊಡ್ತಾರೆ. ಊರವರೆಲ್ಲ ಹೋದ್ಮೇಲೆ ಆ ಯುವತಿ ಆ ವ್ಯಕ್ತಿಗೆ ಹೇಳ್ತಾಳೆ, ಈಗ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೋತೀನಿ. ನೀವು ಒಂದು ಹೆಣ್ಣಿಗೆ ನೋವು ತೊಂದರೆ ಕೊಡ್ತಿದ್ರೆ ಅವಳು ನಿಮ್ಮ ಜೀವನದ ಖುಷಿ ನೆಮ್ಮದಿನೆಲ್ಲ ಕಿತ್ಕೋತಾಳೆ. ಅದೇ ನೀವು ಅವಳನ್ನು ಸಂತೋಷವಾಗಿ ಇಟ್ಕೊಂಡ್ರೆ ಸಾವಿನ ದವಡೆಯಿಂದಲೂ ನಿಮ್ಮನ್ನು ಕಾಪಾಡ್ಕೋತಾಳೆ.